ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪ್ರೀತಿಕಾ ಬಂಗೇರ. ಕೋವಿಡ್ ಭಯಾನಕ ವೈರಸ್ ಸೃಷ್ಟಿ ಮಾಡಿದ ಅವಾಂತರ ಸಾವು ನೋವಿನ ಸಂಕಷ್ಟಗಳಿಂದ ಈಗಷ್ಟೇ ಜಗತ್ತು ಚೇತರಿಸಿಕೊಳ್ತಾ ಇದೆ. 2019 ಎನ್ನುವ ವರ್ಷವನ್ನ ನೆನಪಿಸಿಕೊಂಡ್ರೆ ಎಂದಿಗೂ ಕೂಡ ಜನ ಬೆಚ್ಚಿ ಬೀಳೋದಿದೆ. ಕೋವಿಡ್ ತಂದ ಸಂಕಷ್ಟಗಳಿಂದ ಜಗತ್ತು ಈಗಷ್ಟೇ ಚೇತರಿಸಿಕೊಳ್ತಾ ಇದೆ. ಇನ್ನು 2019 ನಂತರ 2021ರವರೆಗೆ ಕೋವಿಡ್ ಆತಂಕದಲ್ಲಿ ಜಗತ್ತು ಕಾಲವನ್ನ ದೂಡಿತು. ಈಗ HMPV ವೈರಸ್ ಸೋಂಕಿನ ಆತಂಕ ಎದುರಾಗಿದೆ. ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿನಲ್ಲಿ ಈ ಸೋಂಕು ದೃಢಪಟ್ಟಿದ್ದು, ಕೋವಿಡ್ ಕಾಲದಲ್ಲಿ ಇದ್ದ ಕಡ್ಡಾಯ ಮಾಸ್ಕ್ನಂತಹ ನೀತಿಗಳು ಮರು ಜಾರಿಯಾಗುವಂತಹ ಮುನ್ಸೂಚನೆಗಳು ಕೂಡ ಸಿಕ್ಕಿದೆ. ಈಗಾಗಲೇ ಆರೋಗ್ಯ ಇಲಾಖೆ ಈ ಬಗ್ಗೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ದೇಶದಲ್ಲಿ ಕೋವಿಡ್ ಸಮಯದಲ್ಲಿ ಹಲವು ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿ ಮಾಡಲಾಗಿತ್ತು. ಅದರಲ್ಲಿ ಕಡ್ಡಾಯ ಮಾಸ್ಕ್ ನೀತಿ ಸಹ ಪ್ರಮುಖವಾಗಿದೆ. ದೇಶದಲ್ಲಿ ಇದೀಗ ಮತ್ತೆ HMPV ವೈರಸ್ ರೂಪದಲ್ಲಿ ಕೋವಿಡ್ ಮಹಾಮಾರಿ ಬರಲಿದೆಯೇ ಎನ್ನುವ ಆತಂಕ ಜನರಲ್ಲಿ ಶುರುವಾಗ್ತಾ ಇದೆ. ಚೀನಾದಲ್ಲಿ ಈ ವೈರಸ್ ಪ್ರಭಾವ ತೀವ್ರವಾಗಿದೆ ಎನ್ನುವ ಸುದ್ದಿಗಳು ಬಂದಿದ್ವು. ಇದಾದ ಮೇಲೆ ಭಾರತ ಸರ್ಕಾರ ಸಹ ಈ ನಿಟ್ಟಿನಲ್ಲಿ ಮಹತ್ವದ ಆದೇಶವನ್ನ ಕೂಡ ಹೊರಡಿಸಿತು. ದೇಶದಲ್ಲಿ ಕಟ್ಟೆಚ್ಚರ ಹಾಗೂ ಕೆಲವು ನಿರ್ದಿಷ್ಟ ಮಾರ್ಗಸೂಚಿಗಳನ್ನ ಪ್ರಕಟಿಸಲಾಗಿತ್ತು. ಸಾಮಾನ್ಯವಾಗಿ ಕೋವಿಡ್ ಸಮಯದಲ್ಲಿ ಕೋವಿಡ್ ವೈರಸ್ ರೂಪಾಂತರವಾಗುತ್ತಿದ್ದಂತೆ ವಿಶ್ವದ ಕೋವಿಡ್ ಸೋಂಕು ವರದಿಯಾದ ಮೇಲೆ ಕೋವಿಡ್ನ ಹಲವು ರೂಪಾಂತರವನ್ನ ಪಡೆದುಕೊಂಡಿದೆ. ಈಗ ಬಂದಿರುವಂತದ್ದು HMPV ವೈರಸ್ ಅಥವಾ ಚೀನಾದ ತಳಿಯ ಎನ್ನುವಂತೂ ಇನ್ನಷ್ಟು ದೃಢವಾಗಬೇಕಿದೆ. ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಅವರು ಜನ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ ಎಂದು ಹೇಳಿದ್ದಾರೆ. ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ. ವಂದನೆಗಳು.